ಸಿದ್ದರಾಮಯ್ಯನವರು ಸಚಿವ ಸಂಪುಟ ಪುನಾರಚನೆ ಮಾಡೋದಕ್ಕೆ ರೆಡಿ ಇರಲಿಲ್ಲ. ಅವರು ಹೇಳಿದ್ದು 2.5 ವರ್ಷ ಆದ ಗಳಿಗೆಯಲ್ಲೇ ನಾನು ಸಂಪುಟ ಪುನಾರಚನೆ ಮಾಡ್ತೀನಿ ಅಂತ. ಆದ್ರೆ ಈ ಕಡೆ DK ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೂ ಸಂಪುಟ ಪುನಾರಚನೆ ಮಾಡಬಾರ್ದು, ನೆಕ್ಸ್ಟ್ CM ನಾನೇ ಆಗಬೇಕು, ನನ್ನ ನೇತೃತ್ವದಲ್ಲೇ ಮಂತ್ರಿಮಂಡಲ ರಚನೆ ಆಗಬೇಕು ಅಂತ ಪಟ್ಟು ಹಿಡಿದು ಕುಳಿತಿದ್ದಾರೆ. ಸೊ ರಾಹುಲ್ ಗಾಂಧಿ ಇಬ್ಬರನ್ನು ಕರೆದು ಮೀಟಿಂಗ್ ಮಾಡೋದಕ್ಕಿಂತ ಮುಂಚೆನೆ DKಶಿ ಹೊಸ ಆಟ, ಸಿದ್ದು ಬಣಕ್ಕೆ ಕೈ ಹಾಕಿ ಬಿಸಿ ಮುಟ್ಟಿಸ್ತಾ ಇದ್ದಾರೆ ಟ್ರಬಲ್ ಶೂಟರ್. 2 ದಿನಗಳಿಂದ ದೊಡ್ಡ ದೊಡ್ಡ ಅಸ್ತ್ರಗಳನ್ನೇ ಪ್ರಯೋಗಿಸ್ತಾ ಇದ್ದಾರೆ DK ಶಿವಕುಮಾರ್. ದಾಳದ ಮೇಲೆ ದಾಳ ಎಸೆದು ಬ್ರಹ್ಮಾಸ್ತ್ರ ಪ್ರಯೋಗಿಸ್ತಾ ಇದ್ದಾರೆ. ಸಮುದಾಯಗಳ ನಾಯಕರನ್ನ ಸೆಳೆದು ಸಂಖ್ಯಾಬಲವನ್ನ ಹೆಚ್ಚಿಸಿಕೊಳ್ತಿದ್ದಾರೆ. ನಂಬರ್ ಆಟ ಆಡೋಕೆ DKಶಿ ಯಾರನ್ನೆಲ್ಲ ಕಳೆದ 2 ದಿನಗಳಿಂದ ಭೇಟಿ ಆಗ್ತಾ ಇದ್ದಾರೆ ಗೊತ್ತಾ? ಗ್ಯಾರಂಟಿ ನ್ಯೂಸ್ ನಲ್ಲಿ DK ಶಿವಕುಮಾರ್ ಅಸಲಿ ಆಟದ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನಿಮ್ ಮುಂದೆ ಇಡ್ತೀವಿ ವೀಕ್ಷಕರೇ. ರಾಜಕೀಯನೇ ಹೇಗೆ ಕ್ರಿಕೆಟ್ ರೀತಿ. ಯಾಕೆಂದ್ರೆ ಕ್ರಿಕೆಟ್ ಮ್ಯಾಚ್ ನಲ್ಲಿ ಕಡೆ ಓವರ್ನ ಕಡೆ ಬಾಲ್ ವರ್ಗೂ ಕೂಡ ಯಾರು ವಿನ್ ಯಾರು ಔಟ್ ಅಂತ ಗೊತ್ತೇ ಆಗೋದಿಲ್ಲ. ಲಾಸ್ಟ್ ಬಾಲ್ ವರ್ಗೂ ಕೂಡ ಕ್ಯೂರಿಯಾಸಿಟಿ ಹಾಗೆಯೇ ಇರುತ್ತೆ. ಅದೇ ರೀತಿ ಇವತ್ತು DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನಡುವಿನ ಕುರ್ಚಿ ಮ್ಯಾಚ್ ನಲ್ಲಿ ಯಾರು ಗೆಲ್ತಾರೆ ಅಂತ ಕಡೆ ಬಾಲ್ ಕಡೆ ಕ್ಷಣದವರೆಗೂ ಹೇಳೋದಕ್ಕೆ ತುಂಬಾ 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 ಕಷ್ಟ. ಯಾಕೆಂದ್ರೆ ಇಬ್ರು ಕೂಡ ಟಾಲೆಸ್ಟ್ ಲೀಡರ್ಸ್, ಇಬ್ಬರು ಕೂಡ ಮದಗಜಗಳೇ. ಆದ್ರೂ ಇವತ್ತಿನ ಡೆವಲಪ್ಮೆಂಟ್ಸ್ ನಲ್ಲಿ DKಶಿ ಗೇಮ್ ಮಾತ್ರ ಯಾರು ಊಹಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಒಂದು ಕಡೆ DK ಶಿವಕುಮಾರ್ ಅವರು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾ ಇದ್ದಾರೆ, ಬ್ರಹ್ಮಾಸ್ತ್ರಗಳನ್ನ ಪ್ರಯೋಗ ಮಾಡ್ತಾ ಇದ್ದಾರೆ. ಎಲ್ಲಾ ರೀತಿಯಲ್ಲೂ ಕೂಡ ತಮ್ಮ ಸ್ಥಾನವನ್ನ ಭದ್ರ ಮಾಡೋದಕ್ಕೆ ಬೇಕಾದಂತ ಚಾಕಚಕ್ಯತೆಯನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಆದರೆ CM ಸಿದ್ದರಾಮಯ್ಯನವರು ಮಾತ್ರ ಮೌನಕ್ಕೆ ಶರಣಾಗಿದ್ದಾರೆ. ಯಾವುದೇ ಚಟುವಟಿಕೆಗಳು ಅವರ ಪಾಳಿಯದಲ್ಲಿ ತುಂಬಾನೇ ಗಮನ ಸೆಳೆಯೋ ರೀತಿಯಲ್ಲಿ ನಡೀತಾ ಇಲ್ಲ. ಹಾಗಾದ್ರೆ DKಶಿ ಪ್ರಯೋಗಿಸ್ತಾ ಇರೋ ಆ ಬ್ರಹ್ಮಾಸ್ತ್ರ ಏನು? ಅಂತಿಮ ಅಖಾಡದಲ್ಲಿ ಯಾವ್ಯಾವ ನಾಯಕರನ್ನ ಭೇಟಿ ಮಾಡ್ತಾ ಇದ್ದಾರೆ DK ಶಿವಕುಮಾರ್? ಎಸ್, ಖರ್ಗೆ ಮತ್ತು DK ಮೀಟಿಂಗ್. ಖರ್ಗೆಗೆ DK ರಿಕ್ವೆಸ್ಟ್. 3 ದಿನಗಳಿಂದ ಖರ್ಗೆ ಭೇಟಿಯಾಗದೆ ನಿನ್ನೆ ದಿಢೀರ್ ಭೇಟಿ ದೆಹಲಿಗೆ ಹೊರಟಾಗ ಮಾಡಿದ್ರು DK ಶಿವಕುಮಾರ್. ಎಸ್ ನೋಡಿ, ಏರ್ಪೋರ್ಟ್ಗೆ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಹಾಗೆ ನೋಡಿದ್ರೆ ಖರ್ಗೆ ಅವರು ಬೆಂಗಳೂರಲ್ಲೇ ಇದ್ರು, ಫ್ರೀ ಇದ್ರು, ಬಂದಂತ ಎಲ್ಲಾ ನಾಯಕರುಗಳನ್ನ ಮಾತಾಡಿಸ್ತಾ ಇದ್ರು. ಆದ್ರೆ ಬೇರೆ ಎಲ್ಲಾ ಚಟುವಟಿಕೆಗಳನ್ನ ಮಾಡ್ತಾ ಇದ್ದ DK ಶಿವಕುಮಾರ್ ಖರ್ಗೆ ಅವರನ್ನ ಮಾತ್ರ ಭೇಟಿ ಮಾಡಕ್ ಹೋಗಿಲ್ಲ. 3 ದಿನ ಖರ್ಗೆ ಅವರು ಬೆಂಗಳೂರಿನಲ್ಲಿ ಇದ್ರೂ ಕೂಡ DK ಶಿವಕುಮಾರ್ ಅವರು ಖರ್ಗೆ ಅವರನ್ನ ಭೇಟಿ ಮಾಡಲೇ ಇಲ್ಲ. ಬಹಳ ಜನ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದತ್ತ ಇದ್ರು. ಯಾಕೆ ಅಂತಂದ್ರೆ ಯಾವುದೇ ಕ್ಷಣದಲ್ಲಾದ್ರೂ DK ಶಿವಕುಮಾರ್ ಅವರು ಬಂದು ಮಾತಾಡಬಹುದು, ಒತ್ತಡ ಹೇರಬಹುದು ಅಂತ. ಆದರೆ DK ಶಿವಕುಮಾರ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಲಿಲ್ಲ. ಬದಲಾಗಿ ಯಾವಾಗ ಅವರು ರಾಹುಲ್ ಗಾಂಧಿ ಅವರ ಬುಲಾವ್ ಮೇರೆಗೆ ದೆಹಲಿಗೆ ಪ್ರಯಾಣ ಹೊರಟ್ರೋ ಆಗ ಅವರು ಕಾರನ್ನ ಹತ್ತಿದ್ರು. ಕಾರ್ ಹತ್ತಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಗೆ ಟಿಲ್ ಏರ್ಪೋರ್ಟ್ ಮಾತುಕತೆಯನ್ನ ನಡೆಸಿದ್ರು. DK ಶಿವಕುಮಾರ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಹತ್ರ ಒತ್ತಿ 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 ಹೇಳಿದ್ದು 2.5 ವರ್ಷ ಪೂರ್ಣಗೊಳಿಸಿದ್ದಾರೆ. 2.5 ವರ್ಷ ಆದ್ಮೇಲೆ ನನಗೆ ಅಧಿಕಾರ ಕೊಡ್ತೀನಿ ಅಂತ ಹೇಳಿದ್ರಿ. 2.5 ವರ್ಷ ನಾನು ತಾಳ್ಮೆಯಿಂದ ಬಾಯಿ ಮುಚ್ಕೊಂಡಿದ್ದೆ. ಸಿದ್ದರಾಮಯ್ಯನವರಿಗೆ ಜೋಡೆತ್ತಿನ ರೀತಿಯಲ್ಲಿ ಅವರ ಪ್ರತಿಯೊಂದು ಕೆಲಸದಲ್ಲೂ ಅವರಿಗೆ ಬೆಂಬಲವಾಗಿ ನಿಂತೆ. ಆಡಳಿತ ಸುಗಮವಾಗಿ ಸಾಗುವ ನಿಟ್ಟಿನಲ್ಲಿ ಏನೇನು ಸಹಕಾರ ಬೇಕೋ ನಾನು ಎಲ್ಲವನ್ನು ಕೊಟ್ಟೆ. ಕೊಟ್ಟ ಮಾತಿನಂತೆ 2.5 ವರ್ಷ ಪೂರ್ಣಗೊಳಿಸಲಾಗಿದೆ. ಈಗ ನನ್ನ ಸರದಿ. ದಯವಿಟ್ಟು ತಾವು ರಾಹುಲ್ ಗಾಂಧಿ ಅವರಿಗೆ ಹೇಳಿ ಅವರು ಕೊಟ್ಟಂತಹ ಪ್ರಮಾಣದಂತೆ ನನಗೆ ಅಧಿಕಾರ ಕೊಡುವುದಕ್ಕೆ, CM ಸ್ಥಾನ ಕೊಡಿಸಿ ಅಂತ DK ಶಿವಕುಮಾರ್ ಅವರು ಮನವಿ ಮಾಡ್ತಾರೆ. ಆಗ ತಾವು ನೋಡಬಹುದು ಆ ಒಂದು ದೃಶ್ಯಗಳನ್ನ.